ಇವತ್ತು ಭಾಗ್ಯಲಕ್ಷ್ಮಿ ಎಪಿಸೋಡ್ ಬಂದ್ಬಿಟ್ಟು ಭಾಗ್ಯಂಗೆ ತುಂಬ ಸಿಟ್ಟು ಬಂದಿರುತ್ತೆ. ಅದಕ್ಕೆ ಹತ್ಕೊಳ್ರಿ ಗಾಡಿನ ಅಂತ ಹೇಳ್ತಾಳೆ. ಅವಾಗ ತಾಂಡವ್ ಹೇಳ್ತಾನೆ, ನಾನೇ ಹತ್ಕೋಬೇಕು, ನಾನೇ ಓಡಿಸ್ತೀನಿ, ಬಾ ಭಾಗ್ಯ ಈ ಕಡೆ ಅಂತ ಹೇಳ್ತಾನೆ. ಅದು ಯಾಕಂಗೆ ಆಡ್ತಾ ಇದೆಯಾ ಭಾಗ್ಯ ಅಂತ ಹೇಳ್ತಾರೆ. ಅದಾಗಿದ ತಕ್ಷಣ ಇಲ್ಲ ನಾನೇ ಓಡಿಸ್ತೀನಿ ಬನ್ನಿರಿ, ನಾನು ಹೆಂಗೆ ಓಡಿಸ್ತೀನಿ ಅಂತ ನಿಮಗೆ ಗೊತ್ತಾಗಬೇಕಲ್ಲ ಅಂತ ಭಾಗ್ಯ ಹೇಳ್ತಾಳೆ. ಅದು ಹೇಳಿದ ತಕ್ಷಣ ಅವರ ಅಮ್ಮ ಮನೆ ಮುಂದೆ ಬರ್ತಾರೆ. ಅದು ಸುನಂದ ಅವರು ಮನೆ ಮುಂದೆ ಬಂದ್ಬಿಟ್ಟು ಪೂಜಾಗೆ ಒಂದು ಬಾರಿಸ್ಬಿಟ್ಟು ಹೇಳ್ತಾಳೆ, ನಿಮ್ಮ ಅಕ್ಕ ಜೀವನದಲ್ಲಿ ಇಷ್ಟೆಲ್ಲ ನಡೆದಿದೆ ಅಂದ್ರೂ ಸುಮ್ಮನೆ ಇದ್ದೀರಲ್ಲ ಎಲ್ಲರೂ ಕೂಡ, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ, ನನ್ನ ಮಗಳ ಜೀವನ ಯಾಕೆ ಹಾಳು ಮಾಡ್ತಾ ಇದ್ದೀರಾ ಅಂತ ಹೇಳ್ತಾಳೆ. ಆಮೇಲೆ ನೆಕ್ಸ್ಟ್ ಸೀನ್ ಬಂದ್ಬಿಟ್ಟು ಭಾಗ್ಯ ಕಾರು ತುಂಬ ಫಾಸ್ಟಾಗಿ ಓಡಿಸ್ತಾ ಇರ್ತಾಳೆ. ಭಾಗ್ಯ ಅವಳು ಹೇಳ್ತಾಳೆ, ತುಂಬ ಫಾಸ್ಟಾಗಿ ಓಡಿಸ್ತಾ ಇರ್ತಾಳೆ ಗಾಡಿನ. ಆವಾಗ ಅವರು ತಂಗಿ ಹೇಳ್ತಾಳೆ, ಯಾಕಮ್ಮ ಹಿಂಗೆ ಆಡ್ತಾ ಇದೀಯಾ, ಭಾಗ್ಯ ಅಕ್ಕಂಗೆ ಜೀವನದಲ್ಲಿ ಏನೂ ಆಗಿಲ್ಲಮ್ಮ, ಎಲ್ಲ ಸರಿ ಮಾಡ್ತೀವಿ ಇರಮ್ಮ. ಆವಾಗ ಕುಸುಮ ಅವರೇ ಬನ್ನಿ ಅಂತ ಕರೀತಾಳೆ ಭಾಗ್ಯ. ನನ್ನ ಮಗಳ ಜೀವನನ ಹಾಳು ಮಾಡಿಬಿಟ್ರಲ್ಲ ಕುಸುಮ ಅವರೇ, ನೀವೇ ತಾನೇ ಹಾಳು ಮಾಡಿದ ನನ್ನ ಮಗಳ ಜೀವನನ, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ, ದಯವಿಟ್ಟು ಏನಾದರೂ ಮಾಡಿ ಅಂತ ಹೇಳ್ತಾಳೆ ಸುನಂದ ಅವರು. ಆವಾಗ ಸುನಂದ ಅವರು ಹೇಳ್ತಾರೆ, ಏನೂ ಆಗಿಲ್ಲ ತಾಯಿ, ಎಲ್ಲ ಸರಿ ಹೋಗುತ್ತೆ, ನಿಮ್ಮ ಮಗಳ ಜೀವನ ನಾನು ಸರಿ ಮಾಡ್ತಾನೇ ಇದ್ದೀನಿ, ಯಾವಾಗಲೂ ನನ್ನ ಮಗಳಿಗೆ ಬೈತಾ ಇದ್ರಿ ನೀವು, ಇವಾಗ ನಿನ್ನ ಮಗ ಬಗ್ಗೆ ಏನಂತ್ಯ ಅಂತ ಸುನಂದ ಅವರು ಕುಸುಮಗೆ ಹೇಳ್ತಾರೆ. ಆಮೇಲೆ ಭಾಗ್ಯ ತುಂಬ ಫಾಸ್ಟಾಗಿ ಬಂದ್ಬಿಟ್ಟು ಒಂದು ಬಸ್ ಮುಂದೆ ಜೋರಾಗಿ ನಿಲ್ಲಿಸ್ಬಿಡ್ತಾರೆ, ಏನೂ ಆಗಿರಲ್ಲ. ಅದಕ್ಕೆ ಹೇಳ್ತಾರೆ ಕುಸುಮ ಅವರು, ನನ್ನ ಮಗಳು ತುಂಬ ಕಷ್ಟಪಟ್ಟಿದ್ದಾಳೆ, ನೀವು ಈ ಥರ ಮಾಡಬೇಡಿ. ಅದಕ್ಕೆ ಕುಸುಮ ಅವ್ರು ಹೇಳ್ತಾರೆ, ಇಲ್ಲಮ್ಮ, ನಾನು ದಯವಿಟ್ಟು ನನ್ನ ಮಗ ತುಂಬ ಬದಲಾಗಿದ್ದಾನೆ, ಅವ್ರ ಜೀವನ ಸರಿ ಮಾಡೇ ಮಾಡ್ತೀನಿ. ಆಮೇಲೆ ಭಾಗ್ಯ ಹೇಳ್ತಾಳೆ, ಇನ್ನೂ ಆಗಿಲ್ಲ ಕಣ್ರಿ, ಎಲ್ಲ ಸರಿಯಾಗೇ ಇದೆ, ನಾನು ಸರಿಯಾಗಿ ಓಡಿಸ್ತೀನಿ ತಾನೆ ಕಾರ್ನ, ಹೌದೋ ಇಲ್ವೋ ಹೇಳ್ರಿ, ಬಟ್ಟೆ ತರಕ್ಕೆ ಹೋಗೋಣ, ನಾಳೆ ನಮ್ಮ ಆ್ಯನಿವರ್ಸರಿ